ಶುಭಾಶಯಗಳನ್ನ ಆಗಿದ್ದೀನಿ, ಆರ್ಥಿಕವಾಗಿ ಶಕ್ತರಾಗಿದ್ದೀನಿ. ನಿಮಗೆ ಗೊತ್ತಿರುವಂತಹ ವಿದ್ಯೆ ಮತ್ತು ನೈಪುಣ್ಯತೆಯನ್ನು ಉಪಯೋಗಿಸಿಕೊಂಡು ಅತ್ಯಂತ ಗೌರವಯುತವಾಗಿ ಜೀವನ ನಡೆಸ್ತಾ ಇದ್ದೀರಿ, ಶ್ರಮಪಟ್ಟ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಮ್ಮ ಕಷ್ಟ ಸುಖಗಳಷ್ಟೇ ಅಲ್ಲ, ನಮ್ಮ ಕುಟುಂಬ, ನಮ್ಮ ಡಿಪೆಂಡೆಂಟ್ಸ್ ಎಲ್ಲರನ್ನೂ ನಾವು ಸಮಾಲಿಸ್ತೀವಿ, ಅವ್ರನ್ನ ಜವಾಬ್ದಾರಿಯಿಂದ ನೋಡ್ಕೋತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮೆಲ್ಲರಲ್ಲೂ ನೋಡ್ಲಿಕ್ಕೆ ಸಿಗುತ್ತೆ. ಮೊಬೈಲ್ ಯಾವುದೋ ಒಂದು OTP ಲಿಂಕ್ ಬರುತ್ತೆ, ಇದು ನೋಡಿ ಒರಿಜಿನಲ್ ನಿಮ್ಗೆ 1 ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಏನ್ ಮಾಡ್ತೀರಾ, ಒಪ್ತೀರಾ? ಅದೊಂದು ಮಾತ್ರ ಕೊಡಿ, ನಿಮಗೆ ಒಂದು 2,000 5,000 ದುಡ್ಡು ಬರುತ್ತೆ ಅಂತಂದ್ರೆ ಕೊಡ್ತೀರಾ? ಸೈಬರ್ ಫ್ರಾಡ್ಗಳಿಂದ ನಾವು ಬಹಳ ಸುರಕ್ಷಿತವಾಗಿರ್ಬೇಕು. ಫೋನ್ ಮಾಡಿದ್ರೆ ಯಾವ ಭಾಷೆಯಲ್ಲಿ ಮಾತಾಡಬೇಕು? ಕನ್ನಡ ಭಾಷೆಯಲ್ಲಿ ಮಾತಾಡಿ. 90% ಸ್ಕ್ಯಾಮ್ಸ್ ಅಂತ ಇರುತ್ತಾರಲ್ಲ, ಅವ್ರು ಒಂದು ವರ್ಷಕ್ಕೆ ಹೋಗಲ್ಲ ಮಾಡಿ. ಅವ್ರು ಏನಾದ್ರೂ ಹೇಳಿ, ಹಿಂದಿ ಬರಲಿ ಇಂಗ್ಲೀಷ್ ಬರಲಿ ಏನ್ ಬರಲಿ ಕೇಳಿದ್ರೆ ಯಾರು ಮಾತಾಡಕ್ಕೆ ಹೇಳ್ತೀವಿ ಅಂತ ನೀವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೇಳಿದ್ರೆ ಫೋನ್ ಕಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಒಂದ್ ಪರ್ಸನ್ ಡ್ರಗ್ಸ್ಗೆ ಅಡಿಕ್ಟಿವ್ ಆದ್ರೆ ಅದರಿಂದ ಹೊರಬರೋದು ಬಹಳ ಕಷ್ಟ ಆಗುತ್ತೆ. ಮಕ್ಕಳು ಅಂದ್ರೆ ಯಾರಂತ ಹೇಳಿ ನಮ್ಗೆ ಏನ್ ಅನ್ಸುತ್ತೆ, ಸಣ್ಣ ಮಕ್ಕಳು, ಇನ್ನ ಆಟ ಆಡೋ ಮಕ್ಕಳು, ಸ್ಕೂಲ್ಗೆ ಹೋಗದೆ ಇರೋರು ಅಂತ ಹೇಳಿ ನಾವು ಅನ್ಕೋಬಹುದು. 18 ವರ್ಷ ತುಂಬದೇ ಇರುವಂತ ಹುಡುಗ ಇರ್ಬೋದು, ಹುಡುಗಿನೂ ಇರ್ಬೋದ್ರಿ, ಎಲ್ಲರಿಗೂ ನಾವು ಮಕ್ಕಳು ಅಂತ ಹೇಳಿ ಡೆಫಿನೇಷನ್ ಕಾನೂನಿನಡಿ ತಗೊಂಡ್ ಬಂದೀವಿ. ಮುಂದೆ ಆಗತಕ್ಕಂತ ಅನಾಹುತಗಳನ್ನ ತಪ್ಪಿಸಬೇಕು, ನಿಮ್ಮನ್ನ ಎತ್ತರ ಮಾಡೋದು ನಾವು.